ಮತ್ತೊಂದು ಕಡೆ ಸರ್, ಈ ಸದನದ ವಿಚಾರಕ್ಕೆ ಬಂದು ಬಸವರಾಜ ಹೊರಟ್ಟಿ ಅಂತ ಸೀನಿಯರ್ನ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಮಾತು ಹೇಳ್ತಿದ್ದಾರೆ ಸರ್ ನಿನ್ನೆಯಿಂದ. ಸದನ ಬೇಜಾರಾಗ್ಬಿಟ್ಟದೆ ನನಗೆ ರಾಜಕಾರಣದೊಳಗೆ ಈ ಥರದ್ದು ನೋಡಿ ಅಂತ. ಏನು ಹೇಳ್ತೀವಿ ಸರ್? ನಾನು ಮಾತಾಡಿಲ್ಲ, ನಾನು ಹೊರಟ್ಟಿ ಸಾಹೇಬ್ರಿಗೆ ಮಾತಾಡ್ತೀನಿ. ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಾರ ಅವರು. ಆದರೆ ಅವ್ರಿಗೆ ಸರ್ಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅವ್ರದ್ದು ರಾಜೀನಾಮೆ ವಾಪಸ್ ತೊಗೊಳಕ್ಕೆ ಹೇಳ್ತೈತಿ. ಇದು ನೋಡ್ರಿ, ವಿಷಯ ಹೊರಟ್ಟಿ ಸಾಹೇಬ್ರ ವಿರುದ್ಧ ಅಲ್ಲ ಅದು ಹೋರಾಟ. ಅದು ಹೋರಾಟ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣದ ವಿರುದ್ಧ, ಮುಸ್ಲಿಂ ಓಲೈಕೆ ರಾಜಕಾರಣದ ವಿರುದ್ಧ. ಹಾಗಾಗಿ ಹೊರಟ್ಟಿ ಸಾಹೇಬರ ವಿರುದ್ಧ ಅದು ಹೋರಾಟ ಹಂಗೆ ಮಾಡಿದ್ರಂದ್ರೆ ಅವ್ರು ಬೇಜಾರು ಮಾಡ್ಕೊಳಕ್ಕೆ ಅಡ್ಡಿಲ್ಲ. ಹೊರಟ್ಟಿ ಅವ್ರ ಬಗ್ಗೆ ಅಲ್ಲ ಅದು ಹೋರಾಟ. ಹಾಗಾಗಿ ನಾನು ಕೂಡ ಮಾತಾಡಿಲ್ಲ, ಹೊರಟ್ಟಿ ಸಾಹೇಬ್ರಿಗೆ ಮಾತಾಡ್ತೀನಿ. ಮತ್ತೊಂದು ಕಡೆ ಸರ್, ಈ ಸದನದ ವಿಚಾರಕ್ಕೆ ಬಂದು ಬಸವರಾಜ ಹೊರಟ್ಟಿ ಅಂತ ಸೀನಿಯರ್ನ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಮಾತು ಹೇಳ್ತಿದ್ದಾರೆ ಸರ್ ನಿನ್ನೆಯಿಂದ. ಸದನ ಬೇಜಾರಾಗ್ಬಿಟ್ಟದೆ ನನಗೆ ರಾಜಕಾರಣದೊಳಗೆ ಈ ಥರದ್ದು ನೋಡಿ ಅಂತ. ಏನು ಹೇಳ್ತೀವಿ ಸರ್? ನಾನು ಮಾತಾಡಿಲ್ಲ, ನಾನು ಹೊರಟ್ಟಿ ಸಾಹೇಬ್ರಿಗೆ ಮಾತಾಡ್ತೀನಿ. ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಾರ ಅವರು. ಆದರೆ ಅವ್ರಿಗೆ ಸರ್ಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅವ್ರದ್ದು ರಾಜೀನಾಮೆ ವಾಪಸ್ ತೊಗೊಳಕ್ಕೆ ಹೇಳ್ತೈತಿ. ಇದು ನೋಡ್ರಿ, ವಿಷಯ ಹೊರಟ್ಟಿ ಸಾಹೇಬ್ರ ವಿರುದ್ಧ ಅಲ್ಲ ಅದು ಹೋರಾಟ. ಅದು ಹೋರಾಟ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣದ ವಿರುದ್ಧ, ಮುಸ್ಲಿಂ ಓಲೈಕೆ ರಾಜಕಾರಣದ ವಿರುದ್ಧ. ಹಾಗಾಗಿ ಹೊರಟ್ಟಿ ಸಾಹೇಬರ ವಿರುದ್ಧ ಅದು ಹೋರಾಟ ಹಂಗೆ ಮಾಡಿದ್ರಂದ್ರೆ ಅವ್ರು ಬೇಜಾರು ಮಾಡ್ಕೊಳಕ್ಕೆ ಅಡ್ಡಿಲ್ಲ. ಹೊರಟ್ಟಿ ಅವ್ರ ಬಗ್ಗೆ ಅಲ್ಲ ಅದು ಹೋರಾಟ. ಹಾಗಾಗಿ ನಾನು ಕೂಡ ಮಾತಾಡಿಲ್ಲ, ಹೊರಟ್ಟಿ ಸಾಹೇಬ್ರಿಗೆ ಮಾತಾಡ್ತೀನಿ.